ನೋಡಿ ಕಾಯಿ ಗುಂಡಿಯಿಂದ ಸೀದಾ ಮೇಲ್ಗಡೆಗೆ ಬರ್ತಾ ಇದೆ. ಸೊ ಇಲ್ಲಿ ಕಸ ಕೂಡ ಫಿಲ್ಟರ್ ಆಗ್ತಾ ಇದೆ, ಸಾಧ್ಯವಾದ ಬೀಳ್ತಾ ಇದೆ ಮೆಷಿನ್ಗೆ. ಬೈಫರ್ಗೆಟ್ ಮಾಡ್ಬಿಟ್ಟು ಅಡಿಕೆನೆ ಬೇರೆ ಗುಂಜೆ ಬೇರೆ, ಒಳ್ಳೆ ಅಡಿಕೆನೆ ಬೇರೆ ಬೈಫರ್ಗೆಟ್ ಮಾಡ್ಬಿಟ್ಟು. ಎಲ್ರಿಗೂ ನಮಸ್ಕಾರ. ನಾನು HM ಟೆಕ್ನಾಲಜೀಸ್ ಶಿವಮೊಗ್ಗ ಇಲ್ಲಿಂದ ಗೋವರ್ಧನ್ ಅಂತ ನಿಮ್ಮ ಜೊತೆಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ತುಂಬ ಜನ ಗ್ರಾಹಕರು ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಬರೀ ಡಿಸ್ಪ್ಲೇನಲ್ಲಿರೋ ಮಿಷನನ್ನು ತೋರಿಸ್ಬೇಡಿ, ರೈತರು ಸ್ಪಾಟಲ್ಲಿ ಅಡಿಕೆ ಸುಲಿತಾ ಇರ್ತಕ್ಕಂಥ, ಯೂಸ್ ಮಾಡ್ತಾ ಇರ್ತಕ್ಕಂಥ ರೈತರು ವಿಡಿಯೋಗಳನ್ನು ನಮಗೆ ತೋರಿಸಿ ಅಂತ ಕೇಳಿದ್ವಿ. ಇವತ್ತು ಅಡಿಕೆ ಒಳಗಡೆ ಕಾರ್ಮಿಕರ ಕೊರತೆ ತುಂಬ ಹೆಚ್ಚಾಗಿದೆ, ಅಡಿಕೆ ಕೂಡ ಬೆಳೆ ಕೂಡ ಜಾಸ್ತಿ ಆಗಿದೆ, ಮತ್ತು ಟೈಮ್ ಕನ್ಸಂಪ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಮಳೆ ಹಿಡ್ದಿರುತ್ತೆ, ಬಿಸಿಲು ಬಿದ್ದವಾಗ ಅಡಿಕೆ ಕೊಯ್ಲಾಗಬೇಕು, ಅದು ಅದೇ ಟೈಮಲ್ಲಿ ಒಣಗಬೇಕು, ಪ್ರೋಸೆಸ್ ಆಗಬೇಕು. ಈ ಕಾರ್ಮಿಕರ ಕೊರತೆ ನೀಗಿಸಿನಲ್ಲಿ HM ಟೆಕ್ನಾಲಜೀಸ್ ಸದಾ ಯಾವಾಗಲೂ ಅದ್ರ ಬಗ್ಗೆ ಯೋಚಿಸ್ತಾ ಇದೆ ಅನ್ನೋದಕ್ಕೆ ನಾನಿವತ್ತು ರೈತರ ಜಾಗದಲ್ಲಿ, ಅಂದರೆ ಅವ್ರದೇ ಮನೆಯಲ್ಲಿ 2017-18ರಿಂದ ನಮ್ಮ ಅಡಿಕೆ ಸುಲಿಯೋ ಮಿಷನನ್ನು ಯೂಸ್ ಮಾಡ್ತಿರ್ತಕ್ಕಂಥ ಫಾರ್ಮರ್ ಪ್ಲಾಟಿಗೆ ಬಂದಿದ್ದೀನಿ. ಅವ್ರಿಗೆ ಆಲ್ರೆಡಿ ನಮ್ಮ ಹತ್ರ 3ನೇ ಮಿಷನ್ ತಗೊಂಡಿದ್ದಾರೆ. ಅವರು 6 ಬೆಲ್ಟಿಂದ ಹಿಡಿದು 8, ಈಗ 12 ಬೆಲ್ಟಿನ ಮಿಷನನ್ನು ಯೂಸ್ ಮಾಡ್ತಾ ಇದ್ದಾರೆ. ಈ 12 ಬೆಲ್ಟಿನ ಮಿಷಿನ್ಗೆ ಬರೀ ಮಿಷಿನ್ ಒಂದೇ ತಗೊಂಡ್ರೆ ಸಾಲದು, ಅದ್ರ ಜೊತೆಗೆ ಕಾಯಿನ ಮಿಷಿನಿಗೆ ಎತ್ತಾಕೋದು, ಸಿಪ್ಪೆನ ಟ್ರಾಕ್ಟರ್ಗೆ ಲೋಡ್ ಮಾಡೋದನ್ನ ಯೂಸ್ ಮಾಡಬೇಕು. ಸರ್, ನಿಮ್ಮ ಸೇಲ್ಸಿಗೋಸ್ಕರ ಇದನ್ನು ಪ್ರಮೋಟ್ ಮಾಡ್ತಿದ್ದೀರಾ? ಇಲ್ಲ, 12 ಬೆಲ್ಟಿನ ಮಿಷನನ್ನು ನಾವು ಯೂಸ್ ಮಾಡ್ತಿದ್ದೀವಿ ಅಂತ ಅಂದರೆ ಗಂಟೆಗೆ 15ರಿಂದ 20 ಕ್ವಿಂಟಾಲ್ ಹಸಿ ಅಡಿಕೆ, ಅಂದರೆ ಸಿಪ್ಪೆ ಬೆರಕೆ ಇರೋ ಅಡಿಕೆನ ಇನ್ಪುಟ್ ಮಾಡ್ಬೋದು. ಒಂದು 8 ಕ್ವಿಂಟಾಲಿಂದ 10 ಕ್ವಿಂಟಾಲ್ವರೆಗೆ ಔಟ್ಪುಟ್ಟನ್ನು ತೆಗಿಬೋದು. ಯಾವಾಗ ನಾವು ಅಕ್ಯುರೆನ್ಸಿ ಕೊಡ್ಬೋದು? ಅಡಿಕೆ ಒಳಗಡೆ ನೋಬಡಿ ಮಾಸ್ಟರ್. ಅಡಿಕೆ ಸುಲಿಯೋ ಮಿಷಿನ್ಗೆ ಹೇಗಿದೆ ಅಂದರೆ ಹದ ಹೊರತು ಅಡಿಕೆ ಹಾಕಿ ಅಂತ ನಾವು ಯಾವಾಗಲೂ ಹೇಳ್ತೀವಿ. ಆದರೆ ಅಡಿಕೆ ಕೊಯ್ಲಲ್ಲಿ ಒಂದು ದಿನಗಳ ಅಭಾವ, ಒಂದು ಬಿಸಿಲಿನ ಅಭಾವ, ಅಥವಾ ಆಯಾ ನೆಲಕ್ಕೆ ತಕ್ಕಂಗೆ ಅಡಿಕೆಯ ಹವಾಗುಣಗಳಿಗೆ ತಕ್ಕಂತೆ ಅದ್ರದ್ದು ಗುಣಧರ್ಮ ಡಿಪೆಂಡ್ ಆಗಿರುತ್ತೆ. ಸುಲಿಗೆನಲ್ಲಿ ಒಂದು ಗೊನೆನಲ್ಲಿ 3ರಿಂದ 4 ಕಾಯಿ ಸಿಗತ್ತೆ. ಕಟಿಂಗ್ಸಲ್ಲಿ ಹಿಂಗೆ ಕಟಿಂಗ್ಸ್ ತೆಗಿತೀನಿ, ಹಿಂಗೆ ರಿಸಲ್ಟ್ ಕೊಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಮತ್ತು ನಾವು ಯಾವಾಗಲೂ ಹಸಿರು ಅಡಿಕೆಗಳನ್ನು ಹಾಕಿ ನಮ್ಮ ರಿಸಲ್ಟು, ನಮ್ಮ ಮಿಷನ್ನು ತುಂಬ ಚೆನ್ನಾಗಿ ಬರ್ತಿದೆ, ಹಾಗೆ ಹೀಗೆ ಆ ಥರದ್ದು ಯಾವುದೂ ತೋರಿಸಲ್ಲ. ನ್ಯಾಚುರಲ್ ಆಗಿ ಗ್ರಾಹಕರು, ರೈತರು ಏನು ಕಟಿಂಗ್ಸ್ ಮಾಡ್ಯಾರೆ ಅದೇ ಅಡಿಕೆ ತೋರಿಸ್ತಿದೀವಿ. ಇಲ್ಲಿ ನೋಡ್ತಿರ್ತಕ್ಕಂಥ ಅಡಿಕೆ ಕಡಿಮೆ ಅಂದರೂ 1 or 2 days ಆಗಿದೆ, 3 days ಆಗಿದೆ. ಹೆಚ್ಚು ಕಮ್ಮಿ ಮೂಗೆಲ್ಲ ಕೊಳ್ತಿದೆ. ಒಂದು 60% ಕೆಂಪು ಅಡಿಕೆ ಗೋಟಿದೆ. ಒಂದು 40%, 30-40% ಮಾತ್ರ ಹದ ಹೊರತು ಹಸಿ ಅಡಿಕೆ, ಹಸಿರು ಅಡಿಕೆ ಅಂತಿದೆ. ಇದು ಗಂಟೆಗೆ ಇಲ್ಲಿ ಯಾವುದೇ ಲೇಬರ್ಸ್ ಬೇಡ, ಟ್ರ್ಯಾಕ್ಟರಿಂದ ತಗೊಂಬಂದು ಇದಕ್ಕೆ ಅನ್ಲೋಡ್ ಮಾಡಿದ್ರೆ ಆಯ್ತು. ಕಸನ ಫಿಲ್ಟರ್ ಮಾಡಬೇಕಿದ್ರು ಹಾಕ್ಬೋದು, ಫಿಲ್ಟರ್ ಆಗಿಲ್ಲ ಅಂದ್ರೆ ಮುಂದೆ ಒಂದು 20% ಫಿಲ್ಟರ್ ಆಗುತ್ತೆ. ಇದೇ ಆಟೋಮೆಟಿಕ್ ಆಗಿ ಅಡಿಕೆನ ಮೇಲೆ ಎತ್ಕೊಳ್ಳುತ್ತೆ. ಅಡಿಕೆನ ಮೇಲೆ ಎತ್ಕೊಂಡಾದ್ಮೇಲೆ ಮಿಷಿನ್ಗೆ ಇನ್ಪುಟ್ ಮಾಡುತ್ತೆ. ಮಿಷಿನ್ಗೆ ಇನ್ಪುಟ್ ಮಾಡಿದ್ಮೇಲೆ ಒಂದು ಬದಿನಲ್ಲಿ ಸುಲ್ದಿರೋ ಅಡಿಕೆ ಬರುತ್ತೆ. ಈ ಸುಲ್ದಿರೋ ಅಡಿಕೆ ಬರುವಾಗ ಇದರಲ್ಲಿ ಒಳ್ಳೆ ಅಡಿಕೆನೇ ಬೇರೆ, ಗುಂಜಿರ್ತಕ್ಕಂಥ ಅಡಿಕೆನೇ ಬೇರೆ, ಆ ಪುಡಿನೇ ಬೇರೆ ಬರುತ್ತೆ. ಯಾವಾಗಲೂ ಯಾವುದೇ ಅಡಿಕೆ ಸುಲಿಯೋ ಮಿಷಿನಲ್ಲಿ 100ಕ್ಕೆ 100 ಅಡಿಕೆಗಳನ್ನ ಸುಲಿಗೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾರಾದ್ರೂ ನಂದು ಹಂಗೆ ಬರುತ್ತೆ, ಹಿಂಗೆ ಬರುತ್ತೆ, ಅದೆಲ್ಲ ಸುಳ್ಳು. ಸಿಪ್ಪೆ ಏನು ಬಿಡುತ್ತೆ ಅದನ್ನ ಅಷ್ಟೇ ಸಿಪ್ಪೆನ ಓಪನ್ ಮಾಡ್ಬೋದೇ ವಿನಃ ಸಿಪ್ಪೆ ಬರ್ದೇ ಇದ್ದದನ್ನ ಓಪನ್ ಮಾಡೋದು ಕಷ್ಟ ಆಗತ್ತೆ. ಹದ ಇದ್ದಿದ್ದ ಅಡಿಕೆನಲ್ಲಿ ಮಾತ್ರ ತೆಗಿಬೋದು. ಗೋಟೆ ಅಡಿಕೆನೆ. ಬಟ್ ಇರೋದ್ರಲ್ಲಿ ಸ್ವಲ್ಪ ಇದೆಲ್ಲ ಔಟ್ಪುಟ್ ಬಂದಾದ್ಮೇಲೆ ಅದನ್ನ ಒಂದು ಬದಿ ಹಾಕೊಂಡು ಮ್ಯಾನ್ಯುಯಲ್ ಅಲ್ಲಿ ಅಂದ್ರೆ ಅದನ್ನೆಲ್ಲ ಆರಿಸ್ಬಿಟ್ಟು ಅದ್ರಲ್ಲಿ ಒಂದು ಮುಗುಟು ಅಂತ ಬರುತ್ತೆ, ಅದನ್ನ ತೆಗೆದ್ಬಿಟ್ಟು ಅದರಲ್ಲಿ ಕೆಂಪು ಅಡಿಕೆ ಅಥವಾ ಗೋಟು ಮಿಷಿನಲ್ಲಿ ಸುಲಿಗೆ ಮಾಡಕ್ ಆಗದೆ ಇದ್ದದನ್ನ ಬೇರೆ ಮ್ಯಾನ್ಯುಯಲಿ ಕೂಡ ಸುಲಿಗೆ ಮಾಡಿ ಕ್ಲಿಯರ್ ಮಾಡ್ಕೋಬಹುದು. ಇಲ್ಲ ಅದಕ್ಕೆ ಅದರದ್ದೇ ಆದಂತ ಒಂದು ಮೆಷಿನ್ ಇದೆ, ಅದನ್ನ ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಮಾಡಲ್ ಇದು. ಒಳಗಡೆನೆ ಸ್ಕ್ರೂ ಕನ್ವೇರ್ ಇರುತ್ತೆ, ಅದರಿಂದ ಬಂದ್ಬಿಟ್ಟು ಹೊರಗಡೆ ಬಂದು ಇದಕ್ಕೊಂದು 1/2 HP ಮೋಟರ್ನ ಯೂಸ್ ಮಾಡಿರ್ತೀವಿ. ಇದಾದ್ಮೇಲೆ ಸಿಪ್ಪೆ ಒಂದ್ ಬದಿನಲ್ಲಿ ಬರುತ್ತೆ, ಬೈಫರ್ಗೆಟ್ ಆಗಿ ಬರುತ್ತೆ. ತದನಂತರಲ್ಲಿ HM ಟೆಕ್ನಾಲಜಿ ಸ್ಪೆಷಾಲಿಟಿ ಏನಂತಂದ್ರೆ ವಿತೌಟ್ ಸ್ಟೆಪ್ ಮತ್ತೆ ವಿತೌಟ್ ನರ್ಲಿಂಗು ಮತ್ತೆ ಸಿಪ್ಪೆಲ್ಲಿ ಬರ್ತಕ್ಕಂಥ ಪುಡಿನ ಬೇರ್ಪಡನೆ ಮಾಡಬೇಕು ಅನ್ನೋ ಒಂದು ರೈತರ ಸಲಹೆ ಮೇರೆಗೆ ಮೊದಲ ಬಾರಿಗೆ ಅಳವಡಿಸಿದಂತಹ ಏಕೈಕ ಕಂಪನಿ ಅಂತ ನಾನು ನಿಮ್ಗೆ ಇವತ್ತು ಹೇಳ್ಬೋದು. ಸಿಪ್ಪೆಯಲ್ಲಿ ಇರ್ತಕ್ಕಂತಹ ಪುಡಿ ಏನಿರುತ್ತೆ ಅದನ್ನ ಬೈಫರ್ಗೆಟ್ ಮಾಡ್ಲಿಕ್ಕೆ ಮೊದಲ ಬಾರಿಗೆ HM ಟೆಕ್ನಾಲಜೀಸು ಈ ತರದೊಂದು ಸ್ಕ್ರೂ ಕನ್ವರ್ನ ಅಡಾಪ್ಟ್ ಮಾಡಿ ಕಳೆದ 5 ವರ್ಷದಿಂದ ಮಾರ್ಕೆಟ್ ಅಲ್ಲಿ ಕೊಡ್ತಾ ಇದೆ. ಇವಾಗ ಇದು ಮಾರ್ಕೆಟ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಕೂಡ ಓಡ್ತಾ ಇದೆ. ಅಡಿಕೆ ಸುಲಿಯೋ ಮಿಷಿನ್ ಅಂದ್ರೆ ಸ್ಕ್ರೂ ಕನ್ವರ್ ಸೈಡಿಗೆ ಬರುತ್ತಾ, ಸಿಪ್ಪೆ ಸೈಡಿಗೆ ಬರುತ್ತಾ ಕೇಳ್ತಾರೆ. ಇದರಿಂದ ಸಿಪ್ಪೆ ಟ್ರಾಕ್ಟರ್ಗೆ ಲೋಡ್ ಮಾಡೋದಕ್ಕೆ ಕೂಡ ಯೂಸ್ ಆಗುತ್ತೆ. ಈಗ ಅಲ್ಲಿ ಒಂದು ಹಂತದಲ್ಲಿ ಪುಡಿ ಸಿಕ್ಕಾದ್ಮೇಲೆ ಮತ್ತೆ ಒಂದು ರೌಂಡು ಇಲ್ಲಿ ಕೂಡ ನಿಮ್ಗೆ ಅದು
ಆ ಸಿಪ್ಪೆನ ಆ ಸಿಪ್ಪೆ ಗಡ್ಕ ಅಥವಾ ಸಿಪ್ಪೆಲಿ ಅಂಟಿರ್ತಕ್ಕಂತಹ ಅಡಿಕೆ ಅಂತ ಏನ್ ಹೇಳ್ತೀವಿ ಅದನ್ನ ಮತ್ತೆ ಬೈಫರ್ಗೇಟ್ ಮಾಡಿ ರೊಟೇಷನ್ ಮಾಡುತ್ತೆ. ಅವಾಗ ಮತ್ತೆ ಅದರಲ್ಲಿ ಒಂದಿಷ್ಟು ಸಿಗತ್ತೆ. ಈ ಪುಡಿ ದುಡ್ಡೆ ಒಂದು 2-3 ವರ್ಷ ಹೊಡೆದ್ರೆ ಮಿಷಿನಿನ ದುಡ್ಡೇ ಬಂದೋಗಿರುತ್ತೆ ಆ ಪುಡಿನಲ್ಲಿ. ಮೊದ್ಲು ಅದೆಲ್ಲ ಏನಾಗ್ತಿತ್ತು, ಸಿಪ್ಪೆಲೆ ಹೋಗ್ತಾ ಇತ್ತು, ಸೊ ತೋಟಕ್ಕೆ ಹೋಗ್ತಿತ್ತು, ಅದ್ರಲ್ಲಿ ಎಷ್ಟು ವೇಸ್ಟ್ ಆಗ್ತದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಯೂಶಲಿ ಏನಂದ್ರೆ ಕಾಯಿನ ಮಿಷಿನಿಗೆ ಎತ್ತಾಕಕ್ಕೆ ಒಂದು 5 ಜನ ಲೇಬರ್ಸು, ಸಿಪ್ಪೆನ ಟ್ರಾಕ್ಟ್ರಿಗೆ ಹಾಕೋದಕ್ಕೆ ಒಂದು 5 ಜನ ಲೇಬರ್ಸ್, ಮತ್ತೆ ಅವ್ರಿಗೆ ಶ್ರಮ ಜಾಸ್ತಿ ಆಗತ್ತೆ. 90 ಡೇಸ್ ಕರೆಕ್ಟಾಗಿ ವರ್ಕ್ ಮಾಡಿದ್ದೆ ಆದ್ರೆ ಮಿಷಿನ್ ರನ್ ಆಯ್ತು, 90 ಡೇಸು ಆ ಲೇಬರ್ದು ಅಥವಾ ಕಾರ್ಮಿಕರ ಕೊರತೆ ಇದೆ ಅದನ್ನ ನೀಗಿಸ್ಕೋತೀವಿ ಅಂತ ಆದ್ರೆ ಇದೆರಡರದ್ದು ದುಡ್ಡು ಫ್ರೀ ಆಫ್ ಕಾಸ್ಟ್ ಆಗತ್ತೆ ಅವ್ರದ್ದು ಇನ್ವೆಸ್ಟ್ಮೆಂಟ್. ಸೊ ಪರ್ ಡೇಗೆ ನಾವೇನು ಮಿನಿಮಮ್ ಒಂದು 200 ಎಕರೆ ಅಥವಾ 150 ಎಕರೆ, ಒಂದು 50 ಎಕರೆ ಕೇಣಿ ಮಾಡೋರು ಪರ್ ಡೇಗೆ 3000 ರುಪೀಸ್ ಕಾಯಿ ಎತ್ತಾಕೋದಕ್ಕೆ, ಸಿಪ್ಪೆ ಲೋಡ್ ಮಾಡೋದಕ್ಕೆ ಹಾಕ್ತಿದೀವಿ ಅಂದ್ರೆ 90 ಡೇಸ್ ವರ್ಕ್ ಮಾಡಿದ್ರೆ ಅವ್ರಿಗೆ ಇದೆರಡು ಎಕ್ವಿಪ್ಮೆಂಟ್ ಇಂದು ಏನ್ ಆಕ್ಸೆಸರೀಸ್ ದುಡ್ಡು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಆಗತ್ತೆ. ಓಕೆ, ಇದೇ ತರ SGM ಟೆಕ್ನಾಲಜೀಸ್ ಅಡಿಕೆ ಸುಲಿಯುವ ಯಂತ್ರಗಳ ಸಂಸ್ಕರಣೆಯಲ್ಲಿ ಅಡಿಕೆ ಸಂಸ್ಕರಣೆಯ ಯಂತ್ರಗಳನ್ನ ನಿಮ್ಗೆ ಯಾವ ತರ ಬೇಕು ಆ ತರದನ್ನ ರೈತರು ಸಲಹೆ ಸಹಕಾರದ ಮೇರೆಗೆ ಮಾಡಿಕೊಡ್ತಾ ಇದೆ. ಕಳೆದ 15 ವರ್ಷಗಳಿಂದ ಗೇರ್ ಅಳವಡಿಸಿದ ಹಸಿ ಮತ್ತು ಚಾಲಿ ಅಡಿಕೆ ಸುಲಿಯುವ ಯಂತ್ರಗಳಲ್ಲಿ ಸಂಶೋಧನೆ, ತಯಾರಿಕೆ ಮತ್ತೆ ವಿತರಣೆಯನ್ನ ಹೊಂದಿದ್ದು, ಯಾವುದೇ ಡಿಸ್ಟಿಕ್ ಅಲ್ಲಾಗ್ಲಿ, ಯಾವುದೇ ಹಳ್ಳಿನಲ್ಲಾಗ್ಲಿ, ತಾಲೂಕಲ್ಲಾಗ್ಲಿ ಯಾರಾದ್ರೂ ಟೆಕ್ನಿಷಿಯನ್ಸ್ ಅಥವಾ ಸೇಲ್ಸ್ ಪ್ರಮೋಟರ್ಸು ನಾನು ಅದನ್ನ ಸೇಲ್ಸ್ ಮಾಡ್ತೀನಿ, ಪ್ರಮೋಷನ್ ಮಾಡ್ತೀನಿ, ಟೆಕ್ನಿಕಲ್ ನಾನು ಕಲ್ತ್ಕೊಂಡು ಸರ್ವಿಸ್ ಕೊಡ್ತೀನಿ ಅಂತ ಪ್ರಾಮಾಣಿಕತೆಯಿಂದ ನಮ್ಮ ಜೊತೆಗೆ ಬಂದು ಅಗ್ರಿಮೆಂಟ್ ಮಾಡ್ಕೊಂಡು ಉದ್ಯೋಗನ ಶುರು ಮಾಡ್ತೀವಿ ಅಂದ್ರೆ ನಾವು ಖಂಡಿತ ಸಪೋರ್ಟ್ ಮಾಡ್ತೀವಿ. SGM ಟೆಕ್ನಾಲಜೀಸ್ ಸಂಸ್ಥೆ ಯಾವಾಗ್ಲೂ ಹೇಳ್ತಿದೆ ಕಾರ್ಮಿಕರ ಕೊರತೆ ನೀಗಿಸಲು ಅಂತ. ಆದ್ರೆ ಕಾರ್ಮಿಕರ ವಿರುದ್ಧ ನಾವ್ಯಾರು ಇಲ್ಲ. ಕೆಲವು ಮಂದಿಗಳು ಶ್ರಮಜೀವಿಗಳು ಮಾತ್ರ ಇವತ್ತು ರೈತಾಪಿ ಜಗತ್ತಲ್ಲಿ ಅಥವಾ ರೈತಾಪಿ ಜೀವನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಸೇಫ್ಟಿ ಅನ್ನೋದು ತುಂಬಾ ಮುಖ್ಯ. ಸೊ ಎಲ್ಲ ಹೋಗಿರ್ತಾರೆ, ಎಲ್ಲಿಂದನೋ ಬರ್ತೋ ಗಾಡಿಗಳ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಅವರಿಗೆ ಒಂದು ಜಂತುಗಳು, ಹಾವುಗಳು, ಆ ಥರದ್ದು ಏನಾದ್ರು ಕಚ್ಚೋ ಜೇನು ಹುಳುಗಳು, ಈ ಥರದ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಕೆಲಸ ಮಾಡುವಾಗಲೇ ಏನಾದರೂ ಸಣ್ಣ ಪುಟ್ಟ ಅವಘಡಗಳು ಆಗ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಸುಮಾರು ಈಗ ದೋಟಿ ಆಗಿರ್ಬೋದು, ದೋಟಿನಲ್ಲಿ ಕರೆಂಟ್ ಹೊಡೆಯಲ್ಲ ಅಂತ ಎಷ್ಟೋ ಕಂಪ್ನಿಗಳು ಹೇಳಿದೆ, ಕರೆಂಟ್ ಹೊಡೆದು ಸತ್ತೋಗಿರೋ ಎಷ್ಟೋ ಉದಾಹರಣೆಗಳು ನನ್ನ ಕಣ್ಮುಂದೆ ಇದೆ. ರೀಸೆಂಟಾಗಿ ಕೂಡ ಒಬ್ರು ಕರೆಂಟ್ ಹೊಡೆದು ಸತ್ತೋದ್ರು. ಅಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ರೈತ 13 ಲಕ್ಷ ಅವರಿಗೆ ಜೀವನಾಂಶಕ್ಕೆ ಕೊಡ್ಬೇಕಾದಂತ ಪರಿಸ್ಥಿತಿ ಬಂತು. ಸೊ ಅಲ್ಲಿ ಯಾವುದೇ ಸೆಕ್ಯೂರಿಟಿ ಇರಲಿಲ್ಲ. ನಾವು ಪ್ರತಿಯೊಬ್ರು ರೈತರಿಗೆ ನಾವೇನ್ ಹೇಳ್ತೀವಿ ಅಂದ್ರೆ, ನಿಮ್ಮ ಜೊತೆ ಕೆಲಸ ಮಾಡ್ತಿರ್ತಕ್ಕಂಥ ಲೇಬರ್ಸ್ ಇದ್ರೆ ಸಾಧ್ಯವಾದಷ್ಟು ಇನ್ಶೂರೆನ್ಸ್ ಹಾಕೊಳ್ಳಿ ರೆಗ್ಯುಲರ್ ಲೇಬರ್ಸ್ಗೆ. ಅವರು ಏನೋ ಒಂದು ಶ್ರಮಜೀವಿಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಯಾವುದೇ ತೊಂದರೆಗಳಾಗಬಾರ್ದು. ಅವ್ರನ್ನ ನಂಬಿ ಕುಟುಂಬಗಳು, ಮಕ್ಕಳುಗಳು ಅವ್ರನ್ನ ನಂಬಿ ಯಾವುದೋ ಒಂದಿಷ್ಟು ಏನೋ ಇರುತ್ತೆ ಅವ್ರ ಮೇಲೆ ಡಿಪೆಂಡೆನ್ಸಿ ಆಗಿ. ಈ ನಿಟ್ಟಿನಲ್ಲಿ SGM ಟೆಕ್ನಾಲಜೀಸ್ ಸಂಸ್ಥೆಯ ವತಿಯಿಂದ ಯಾರೇ ಯಂತ್ರಗಳನ್ನ ಖರೀದಿ ಮಾಡಿದಲ್ಲಿ ಅವ್ರ ಪ್ಲಾಟಲ್ಲಿ ಕೆಲಸ ಮಾಡೋ ಲೇಬರ್ಸಿಗಾಗಿರ್ಬೋದು ಅಥವಾ ಅವರಿಗಾಗಿರ್ಬೋದು ಅಪಘಾತ ವಿಮೆ ಅಂತ 5 ಲಕ್ಷದವರೆಗೆ ಇನ್ಶೂರೆನ್ಸ್ ಉಚಿತವಾಗಿ ನೀಡ್ತಾ ಇದೆ. ಅದ್ರ ಮೇಲ್ಪಟ್ಟು ಇನ್ನೂ ಜಾಸ್ತಿ ಜನ ಇದ್ದಾರೆ. ಈಗ 1 ಲಕ್ಷಕ್ಕೆ 5 ಜನಕ್ಕೆ ಬೇಕಿದ್ರು ಮಾಡಿಸ್ಕೋಬಹುದು. ಇಲ್ಲ ಇನ್ನು ನನ್ನ ಹತ್ರ ತುಂಬಾ ಜನ ಇದ್ದಾರೆ ಅಂದ್ರೆ ಅಷ್ಟು ಜನಕ್ಕೂ ಕೂಡ ಮಾಡಿಸ್ಕೋಬಹುದು. ಅದೆಲ್ಲದನ್ನು ಕೂಡ ಕೆಲಸ ಮಾಡೋದಕ್ಕೆ ಅಂತ ಅದರದ್ದೇ ಆದಂತ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ SGM ಟೆಕ್ನಾಲಜೀಸ್ ಇಟ್ಟಿದೆ. ದಯವಿಟ್ಟು ನೀವಾಗ್ಲಿ, ಶ್ರಮಜೀವಿಗಳು ಕಾರ್ಮಿಕರಿಗಾಗ್ಲಿ, ನಿಮ್ಮಲ್ಲಿ ಕೆಲಸ ಮಾಡೋರಿಗಾಗ್ಲಿ ಇನ್ಶೂರೆನ್ಸ್ ಸೌಲಭ್ಯವನ್ನ ಮಾಡಿಸ್ಕೊಳ್ಳಿ. ಈಗ ಬನ್ನಿ ನಮ್ಮ SGM ಟೆಕ್ನಾಲಜೀಸ್ ಸಂಸ್ಥೆಯ 12 ಬೆಲ್ಟಿನ ಮಿಷನ್ ಅಂದ್ರೆ 12 ಚೈನಿನ ಮಿಷನ್, ಗೇರ್ ಅಳವಡಿಸಿದ ಹಸಿ ಮತ್ತು ಚಾಲಿ ಅಡಿಕೆ ಸುಲಿಯುವ ಯಂತ್ರ ಸಂಶೋಧನೆ, ತಯಾರಿಕೆ ಮತ್ತು ವಿತರಣೆಯಲ್ಲಿ ನಾವು ಹೊಂದಿದ್ದೇವೆ. ಈ ಮಿಷನ್ ಅನ್ನ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಇದಾದ ನಂತರದಲ್ಲಿ 6 ಮತ್ತೆ 8 ಚೈನಿನ ಮಿಷನ್ ಅನ್ನ ತೋರಿಸ್ಕೊಡ್ತೀನಿ. ಮತ್ತೆ ಆ ಗ್ರಾಹಕರು, ರೈತರು ಏನಿದ್ದಾರೆ ಅವರ ಅನುಭವನ ಕೂಡ ನೀವು ಕೇಳಿ ತಿಳ್ಕೊಳ್ಳುವಿರಂತೆ. ಬನ್ನಿ. ಈಗ ನೋಡಿ, ಅಡಿಕೆ ತಗೊಂಬಂದು ಇಲ್ಲಿ ಟ್ರ್ಯಾಕ್ಟ್ರಿಗೆ ಅನ್ಲೋಡ್ ಮಾಡ್ತೀವಿ. ಸೊ ಟಿಪ್ಪರ್ ಎತ್ತುತ್ತಾರೆ, ಸಂಜೆ ಆಗಿರುತ್ತೆ ಅವ್ರು ಬಂದು, ಮತ್ತೆ ರಾತ್ರಿ ಇಡೀ ಎಲ್ಲ ಅಡಿಕೆ ಹಾಕೋದಕ್ಕೆ ಆಗೋದಿಲ್ಲ. ಸೊ ಇದಕ್ಕೆ ಟಿಪ್ಪರ್ ಎತ್ತಿದ್ರು ಅಂದ್ರೆ ಕಡಿಮೆ ಕಾರ್ಮಿಕರಲ್ಲಿ, ಕಡಿಮೆ ಲೇಬರ್ ಅಲ್ಲಿ ನಾವು ಕೆಲಸ ಮಾಡ್ಕೋಬಹುದು. ಇಲ್ಲಿ ನೋಡಿ, ಕಾಯಿ ಗುಂಡಿಯಿಂದ ಸೀದಾ ಮೇಲ್ಗಡೆಗೆ ಬರ್ತಾ ಇದೆ. ಸೊ ಇಲ್ಲಿ ಕಸ ಕೂಡ ಫಿಲ್ಟರ್ ಆಗ್ತಾ ಇದೆ ಸಾಧ್ಯವಾದಷ್ಟು ಮಟ್ಟಿಗೆ ಇದ್ರಲ್ಲಿ ಇರ್ತಕ್ಕಂಥ ತೊಟ್ಟುಗಳೆಲ್ಲ. ಮಿಷನ್ಗೆ ಎಷ್ಟು ಒಳ್ಳೆ ಅಡಿಕೆನ ಕಸ ಫಿಲ್ಟರ್ ಮಾಡಾಕ್ತಿವಿ ಅಷ್ಟು ಒಳ್ಳೆ ಔಟ್ಪುಟ್ ಬರುತ್ತೆ. ಸೊ ಇಲ್ಲಿಂದ ಅಡಿಕೆ ಬೀಳ್ತಾ ಇದೆ ಮೆಷನ್ಗೆ. ಇಲ್ಲಿಗೆ ಅಡಿಕೆ ಬೀಳ್ತಾ ಇದೆ. ಸೊ ಮಿಷಿನ್ ಆನ್ ಆಗತ್ತೆ ಈಗ.
ಸರ್ ಇಲ್ಲಿ ಪ್ರೋಸೆಸ್ ಆಗಿ ಸುಲಿಗೆ ಆಗತ್ತೆ. ಸುಲಿಗೆ ಆದ ನಂತರದಲ್ಲಿ ಇಲ್ಲಿ ಔಟ್ಪುಟ್ ಬರ್ತಾ ಇರತ್ತೆ. ಒಳ್ಳೆ ಅಡಿಕೆ ಸುಲಿಯಕ್ ಬರ್ತಕ್ಕಂಥ ಅಡಿಕೆಗಳನ್ನ ಸುಲಿದು ಒಳಗಡೆ ಕೊಟ್ಟಿರುತ್ತೆ. ಸುಲಿಯಕ್ ಆಗದೆ ಇರ್ತಕ್ಕಂಥ ಅಡಿಕೆನ ಲೈಟ್ ಆಗಿ ಗುಂಜು ಮಾಡಿ ಅದನ್ನ ಒಂದ್ ಬದಿನಲ್ಲಿ ಬರ್ತಾ ಇರತ್ತೆ. ಅದನ್ನ ಮತ್ತೆ ಮಹಿಳೆಯರು ಅದನ್ನ ಬೈಫರ್ಗೇಟ್ ಮಾಡ್ತಾರೆ. ಬೈಫರ್ಗೇಟ್ ಮಾಡ್ಬಿಟ್ಟು ಅಡಿಕೆನೆ ಬೇರೆ ಗುಂಜೆ ಬೇರೆ ಒಳ್ಳೆ ಅಡಿಕೆನೆ ಬೇರೆ ಬೈಫರ್ಗೇಟ್ ಮಾಡ್ಬಿಟ್ಟು ಸಪ್ರೇಟ್ ಆಗಿ ಅದನ್ನ ಮತ್ತೆ ಮೂಗ್ ಮುರಿಲಿಕ್ಕೆ ಅಂತ ಸಪ್ರೇಟ್ ಹಾಕೋತಾರೆ. ಈ ಸಿಪ್ಪೆಲ್ಲಿ ಇರ್ತಕ್ಕಂಥ ಪುಡಿ ಸಪ್ರೇಟ್ ಆಗ್ತಾ ಇದೆ ಇಲ್ಲಿಂದ. ಸೊ ಇದೆಲ್ಲದೂ ಕೂಡ ಫೈಬರ್ ಆಗಿರುತ್ತೆ, ಯಾವುದೇ ರಸ್ಟ್ ಬರೋದಿಲ್ಲ. ಒಳಗಡೆ SS ಎಲೆಗಳಿರುತ್ತೆ, MS ಪೈಪ್ಸ್ ಇರುತ್ತೆ. ಸೊ ಇಲ್ಲಿಂದ ಮತ್ತೆ ಟ್ರ್ಯಾಕ್ಟರ್ಗೆ ಸಿಪ್ಪೆ ಲೋಡ್ ಆಗತ್ತೆ. ಇಲ್ಲಿಂದಾನು ಕೂಡ ಅದೇ ತರ ಲೋಡ್ ಆಗ್ತಾ ಇರುತ್ತೆ. ಅದ್ರಲ್ಲಿರೋ ಪುಡಿ ಸಪ್ರೇಟ್ ಆಗತ್ತೆ. ಇಲ್ಲಿ ಏನಿಲ್ಲ ಅಂತಂದ್ರು ಲೇಬರ್ಸ್ ಕನ್ಸಂಪ್ಷನ್ ನ ಕಡಿಮೆ ಮಾಡ್ಕೋಬಹುದು. ಇದು ಇಲ್ಲಿರ್ತಕ್ಕಂಥ ವೋಲ್ಟೇಜ್ ಅನ್ನ ತೋರಿಸ್ತಾ ಇದೆ. ಕೆಳಗಡೆ ಇರೋದು ಹವರ್ಸ್ ಅಂತ ತೋರಿಸ್ತಾ ಇದೆ. ಈಗ ಆಲ್ರೆಡಿ ಕಸ್ಟಮರ್ ಇವರು ಏನಿಲ್ಲ ಅಂದ್ರೆ 267 ಗಂಟೆ ಇದನ್ನ ರನ್ ಮಾಡಿದ್ದಾರೆ ಪರ್ ಆನಿಯಲ್ಲಿ. ವರ್ಷಕ್ಕೆ ಒಂದು 12,000 ಡಬ್ಬ ಅಡಿಕೆನ ಇವರು ಪ್ರೋಸೆಸ್ ಮಾಡಿರ್ತಾರೆ. ಇದರಲ್ಲಿ 12,000 ಡಬ್ಬ ಅಂತಂದ್ರೆ ಒಂದು 150ರಿಂದ 200 ಕ್ವಿಂಟಾಲ್ ಒಣ ಅಡಿಕೆನ ಇದ್ರಲ್ಲಿ ರನ್ ಮಾಡಿದ್ದಾರೆ ಈಗ ರೈಟ್ ನಾವು. ಸೊ ಕೆಳಗಡೆ MCB ಸ್ವಿಚ್ ಇರುತ್ತೆ. 3 HP ಸಿಂಗಲ್ ಫೇಸ್ ಅಲ್ಲಿ ಮೋಟ್ರು ರನ್ ಆಗುತ್ತೆ. ಒಂದು 1/2 HP ವೈಬ್ರೇಟರ್ ಜರಡಿ ಹೊರಗಡೆ ಬರ್ತಾ ಇರುತ್ತೆ ಅಡಿಕೆ. ಸೊ ಇಲ್ಲಿ ಕಾಯಿ ಲೋಡ್ ಮಾಡೋದು 3 HP ಸಿಂಗಲ್ ಫೇಸ್ ಅಲ್ಲಿ ರನ್ ಆಗುತ್ತೆ. ಸಿಪ್ಪೆ ಲೋಡ್ ಆಗೋದು ಕೂಡ 1 HP ಸಿಂಗಲ್ ಫೇಸ್ ಅಲ್ಲಿ ರನ್ ಆಗುತ್ತೆ. ಸೊ ಓವರ್ ಆಲ್ 336 ಒಂದು 7.5 HP ನಲ್ಲಿ ನಿಮ್ಗೆ ಟೋಟಲಿ ಒಂದು ಯೂನಿಟ್ ನ ಕೂಡ ರನ್ ಮಾಡಬಹುದು. ನೀವು ಯಾವುದೇ ಊರಲ್ಲಿ ಫುಲ್ ಅರೆಕ ಮಿಲ್ಲನ ಅಥವಾ ಫುಲ್ ಯೂನಿಟ್ ನಾವು ಹಾಕ್ತಿವಿ ಅಂತ ಅಂದ್ರೆ ನಮ್ಮವರೇ ನಿಮ್ಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆದ ಗೈಡೆನ್ಸ್ ಅನ್ನ ಕೊಡ್ತಾರೆ. ನಾನೇನ್ ನಿಮ್ಗೆ ಅರೆಕ ಮಿಲ್ ಅಂತ ತೋರಿಸ್ದೆ, ಮಿನಿ ಅರೆಕ ಮಿಲ್ ಅಂತ ಏನ್ ಹೇಳ್ತೀವಿ. ಕಾಯಿ ಲೋಡ್ ಮಾಡೋದು, ಸಿಪ್ಪೆ ಲೋಡ್ ಮಾಡೋದು, ಮತ್ತೆ ಮೆಷಿನ್ ಅನ್ನ ಪ್ರೋಸೆಸ್ ಯಾವ ತರ ಆಗ್ತಿದೆ ಅನ್ನೋದನ್ನ ತೋರಿಸ್ದೆ. ಈಗ ನಾನು ಎಕ್ಸ್ಪ್ಲೈನ್ ಮಾಡಿದ್ರ ಜೊತೆಗೆ ನಮ್ಮ ಫಾರ್ಮರ್ಸು ಎಷ್ಟು ವರ್ಷದಿಂದ SGM ಟೆಕ್ನಾಲಜೀಸ್ ಮಿಷನ್ ಅನ್ನ ಯೂಸ್ ಮಾಡ್ತಿದ್ದಾರೆ, ಅವ್ರ ಅನುಭವವೇನು, ಅದ್ರದ್ದು ಎಕ್ಸ್ಪೀರಿಯನ್ಸ್ ಅಂದ್ರೆ ಅದ್ರದ್ದು ಫೀಲ್ ಹೇಗಿದೆ ಅನ್ನೋದನ್ನ ನೀವು ಅವ್ರ ಬಾಯಿಂದಾನೆ ತಿಳ್ಕೊಳ್ಳಿ. ಬನ್ನಿ, ಇದು 12 ಬೆಲ್ಟಿನ್ ಮಿಷನ್ ಅನ್ನು ಯೂಸ್ ಮಾಡ್ತಿದ್ದಾರೆ. ಸರ್ ನಮಸ್ತೆ, ನಿಮ್ ಬಗ್ಗೆ ನೀವು ಪರಿಚಯ ಮಾಡ್ಕೊಡಿ. ಹಾಗೆ ಮಿಷನಿನ ಅನುಭವ, SGM ಟೆಕ್ನಾಲಜೀಸ್ ಬಗ್ಗೆ ಇರ್ತಕ್ಕಂಥ ನಿಮ್ಮ ಒಪಿನಿಯನ್ ಹೇಳಿ. ಓಕೆ ಸರ್, ನನ್ನ ಹೆಸರು ಶಿವರಾಜ್ ಕಸ್ಬೆ ಅಂತೇಳಿ. ನಾವು ಶಿಕಾರಪುರ ತಾಲೂಕು ಮದಗಾರನಹಳ್ಳಿಯವರು. ನಾವು 2015ರಿಂದ ಕೇಣಿ ಮಾಡ್ತಾ ಇದೀವಿ ಸರ್. ನಾವು ಮೊದಲೆಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ ಕಡಿಮೆ ಪ್ರಮಾಣ ಮಾಡ್ತಿರೋದ್ರಿಂದ ಕೈ ಸುಲಿಗೆ ಮಾಡ್ತಾ ಇದ್ವಿ. ಇವಾಗ ನಾವು ಜಾಸ್ತಿ ಪ್ರಮಾಣ ಮಾಡ್ತಿರೋದ್ರಿಂದ 2017-18ರಲ್ಲಿ 6 ಬೆಲ್ಟಿನ್ ಮಿಷನ್ ತಗೊಂಡಿವಿ SGM ಇಂದು. ಇವಾಗ ಇನ್ನೂ ಜಾಸ್ತಿ ಮಾಡ್ತಾ ಇದೀವಿ ಸರ್ ನಾವು ಕೇಣಿ. ಅದಕ್ಕೆ ನಾವು ಇವಾಗ ಏನ್ ಮಾಡ್ತಿದೀವಿ ಅಂದ್ರೆ 12 ಬೆಲ್ಟಿನ್ ಮಿಷನ್ ತಗೊಂಡಿವಿ ಸರ್. ಈಗ 12 ಬೆಲ್ಟಿನ್ ಮಿಷನ್ ಅಲ್ಲಿ ನಾವು ಒಂದು ಗಂಟೆಗೆ ಹೆಚ್ಚು ಕಮ್ಮಿ 15ರಿಂದ 20 ಚೀಲ ಅಡಿಕೆ ಇದು ಮಾಡ್ಬೋದು, ಸುಲಿಗೆ ಮಾಡಿಸ್ಬೋದು. ಆಮೇಲೆ ಲೇಬರ್ ಕಡಿಮೆ ಕರ್ಕೊಂಡ್ರು ಆಗುತ್ತೆ ಸರ್ ಇದರಲ್ಲಿ. ಸರ್ ಮತ್ತೆ ನೀವೀಗ ಹೇಳಿದ್ರಿ 2016-17ರಿಂದ ಸ್ಟಾರ್ಟ್ ಮಾಡಿದ್ರಿ ಅಂತ. ಆಗ ಇವ್ರದ್ದು 6 ಬೆಲ್ಟ್ ನ ಇವರೇ ತಗೊಂಡ್ರ ವಾಪಸ್ ಅಥವಾ ನೀವೇ ಇಟ್ಕೊಂಡಿದ್ರಿ? ಅವರಿಗೆ ರಿಪ್ಲೇಸ್ಮೆಂಟ್ ಮಾಡಿ ನಾವು 12 ಬೆಲ್ಟಿನ್ ಮಿಷನ್ ತಗೊಂಡಿವಿ ಸರ್. ಇದೊಂದು ಒಳ್ಳೆ ಒಂದಿದೆ, ಅವರೇ ಅಪ್ಗ್ರೇಡ್ ಬೇರೆ ಮಾಡ್ಕೊಡ್ತಾರೆ ನಿಮ್ಮ ಬಿಸ್ನೆಸ್ ಜಾಸ್ತಿ ಆದಂಗೆ ಸರ್. ಮತ್ತೆ ಸರ್ ನೀವೀಗ ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಅಂದ್ರಲ್ಲ, ಸೊ ನಿಮ್ಗೆ ಇದ್ರಲ್ಲಿ ಏನೇನ್ ಸಮಸ್ಯೆಗಳು ಬಂದಿತ್ತು ಸರ್? ಸಮಸ್ಯೆ ಏನಿಲ್ಲ ಸರ್, ಅದು 150-200 ತಾಸಿಗೆ ಬ್ಲೇಡ್ ಚೇಂಜ್ ಮಾಡೋಕ್ಕಾಗತ್ತೆ. ಒಂದು ಬ್ಲೇಡ್ ಚೇಂಜ್ ಮಾಡೋದು, ಆಮೇಲೆ ಡೈಲಿ ಆಯಿಲ್ ಮಾಡ್ತಾ ಇರ್ಬೇಕು ಸರ್ ಅದಕ್ಕೆ ಮಿಷನ್ ಗೆ. ಬ್ಲೇಡ್ ಚೇಂಜ್ ಮಾಡ್ಬೇಕು ಅಂದ್ರೆ ಎಷ್ಟು ಖರ್ಚು ಬಂತು ಸರ್ ಬ್ಲೇಡ್ ಚೇಂಜ್? ಅದು ಫಸ್ಟ್ 2 ಸೆಟ್ ಫ್ರೀ ಕೊಟ್ಟಿರ್ತಾರೆ ಸರ್ ನಮಗೆ, ಅವರೇ ಫ್ರೀ ಆಗಿ ಕೊಟ್ಟಿರ್ತಾರೆ. ನೋಡಿ, ಇದೊಂದು ಒಳ್ಳೆ ವಿಚಾರ. ಸೊ ಅದಾದ ನಂತರ ಡೈಲಿ ಆಯಿಲಿಂಗ್ ಮಾಡ್ಕೋಬೇಕು ಸರ್. ಮತ್ತೆ ಸಣ್ಣ ಪುಟ್ಟ ಏನಾದ್ರು ಪ್ರಾಬ್ಲಮ್ ಇದ್ರೆ 1 ದಿನ 2 ದಿನದಲ್ಲಿ ನಮಗೆ ಅಟೆಂಡ್ ಮಾಡಿ ಸರಿ ಮಾಡ್ಕೊಡ್ತಾರೆ. ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿದೆ. ನಾವು ಬೇರೆ ಕೇಣಿ ಮಾಡಿದವರಿಗೆಲ್ಲ ಇದನ್ನೇ ಸಜೆಸ್ಟ್ ಮಾಡ್ತಾ ಇದೀವಿ ಸರ್. ಓಕೆ, ಮತ್ತೆ ನಿಮ್ಗೆ ಈಗ ಅವ್ರು 2 ಸೆಟ್ ಬ್ಲೇಡ್ ಕೊಟ್ಟಿರ್ತಾರೆ, ಅದಾದ ನಂತರ ಎಷ್ಟು ಬರ್ಬೋದು ಸರ್ ಒಂದು ಬ್ಲೇಡ್ ಖರ್ಚು? ಒಂದು 10-12 ಸಾವಿರ ಬರ್ಬೋದೇನ ಸರ್? ನಾನು ಮತ್ತೆ ತಗೊಂಡಿಲ್ಲ ನೀವು ಅವಾಗಿಂದ ಇಲ್ಲಿವರೆಗೂ ನೀವು ಬ್ಲೇಡ್ ಅವ್ರು ಕೊಟ್ಟಿರೋ ಫ್ರೀ ಬ್ಲೇಡ್ ಅಲ್ಲೇ ಓಡಿಸ್ತಾ ಇದ್ದೀರಾ? ಹೌದು ಸರ್. ಓ, ಇದೊಂದು ಸೂಪರ್ ಸರ್ ಇದು. ಮತ್ತೆ ನೀವು ಇನ್ನೊಂದ್ ಏನ್ ಹೇಳಿದ್ರೆ ಅಂದ್ರೆ ಆಯಿಲಿಂಗ್ ಮಾಡೋದಿರುತ್ತೆ ಅಂತ. ಆಯಿಲಿಂಗ್ ಮಾಡ್ಬೇಕು. ಸೊ ಇದನ್ನ ಆರಾಮಾಗಿ ರೈತರೇ ಮಾಡ್ಕೊಂಡು ಹೋಗ್ಬೋದು, ಯಾವುದೇ ರೀತಿಯಾದಂತ ಟೆಕ್ನಿಷಿಯನ್ ಅಗತ್ಯ ಇಲ್ಲ. ನೀವೇ ಮಾಡೋದು, ಅದನ್ನ ಅವರು ಹೇಳಿ ಕೊಡ್ತಾರೆ ಎಲ್ಲೆಲ್ಲಿ ಮಾಡಬಹುದು ಅಂತ. ಸೊ ಅದಾದ ನಂತರ ನಿಮ್ಗೆ ಮತ್ತೆ ಮೇಜರ್ ಇನ್ನೇನೇನ್ ಸಮಸ್ಯೆಗಳು ಬಂದಿದೆ ಸರ್? ಮೇಜರ್ ಏನಿಲ್ಲ ಸಮಸ್ಯೆ ಇಲ್ಲ ಸರ್. ಅದು ಸಣ್ಣ ಪುಟ್ಟ ಬೆಲ್ಟ್ ಗಿಲ್ಟ್ ಕಟ್ ಆದ್ರೆ ಅದು ಬಿಟ್ರೆ ಮತ್ತೆ ಏನಿಲ್ಲ ಸರ್. ಇನ್ ಕೇಸ್ ಇವತ್ತು ಬೆಲ್ಟ್ ಕಟ್ ಆಯ್ತು ಅಂತ ಅನ್ಕೊಳ್ಳೋಣ ಸರ್, ಯಾಕಂದ್ರೆ ಈ ವಿಡಿಯೋ ತುಂಬಾ ರೈತರು ನೋಡ್ತಾ ಇರ್ತಾರೆ. ಯಾಕಂದ್ರೆ ನಿಮ್ ಮಾತಿನ ಮೇಲೆ ಅವರು ತಗೊಳ್ಳೋ ಅಂತ ಆಸಕ್ತಿ ಬಂದ್ರೆ, ಸೊ ಅವ್ರಿಗೆ ನಾವು ಆಕ್ಚುಲಿ ಫ್ರಾಂಕ್ ಆಗಿ ಹೇಳ್ಬೇಕು ಬೇರೆ ಇನ್ನೇನೇನ್ ಸಮಸ್ಯೆಗಳು ಬರ್ಬೋದು. ಇನ್ ಕೇಸ್ ಬೆಲ್ಟ್ ಕಟ್ ಆಯ್ತು ಅಂದ್ರೆ ಇವ್ರು ಎಷ್ಟು ದಿವಸಕ್ಕೆ ಬಂದು ನಿಮಗೆ ಸರ್? ಅವರು ಯಾಕಾರೋ ಇಲ್ಲ ಶಿಕಾರ್ಪುರ ಸೈಡ್ ಬಂದ್ರೆ ಅವತ್ತೇ ಬರ್ತಾರೆ, ಇಲ್ಲ ಅಂದ್ರೆ ಮಾರನೇ ದಿನ ಬೆಳಗ್ಗೆ ಅಥವಾ ಮಾರನೇ ದಿನ ಬಂದ್ಬಿಟ್ಟು ನಮಗೆ ಅಟೆಂಡ್ ಮಾಡಿ ಸರಿ ಮಾಡ್ತಾರೆ. ಮ್ಯಾಕ್ಸಿಮಮ್ 48 ಗಂಟೆ ಒಳಗಡೆ ಮಾಡ್ಕೊಟ್ಟು ಹೋಗ್ತಾರೆ.
ಸೊ ಇನ್ ಕೇಸ್ ಭಾನುವಾರದ ಹೊತ್ತು ಆತರ ಏನೋ ಬಂದ್ ಮಾಡಿರೋದು ಇದೆಯಾ ಸರ್ ಇವರು? ಮಾಡಿದಾರೆ ಸರ್, ಸುಮಾರು ಮಾಡಿದ್ದಾರೆ, ಸರಿ ಮಾಡಿದ್ದಾರೆ. ಸುಮಾರು ಸತಿ ಹಂಗೆ ಮಾಡಿದ್ದಾರೆ. ರಜೆ ಗಿಜೆ ನೋಡಲ್ಲ ಸರ್, ನೋಡಲ್ಲ. ರೈತರಿಗೆ ತೊಂದರೆ ಆಗೋ ಕೆಲಸ ಯಾಕಂದ್ರೆ ಸರ್ ಎಲ್ಲಾ ಕೆಲ್ಸಕ್ಕೂ ರಜಾ ಅಂತ ಇರುತ್ತೆ, ಇಲ್ಲ ಈ sir. ರೈತರ ಕೆಲ್ಸಕ್ಕೆ ರಜಾ ಅಂತ ಇರಲ್ಲ. ಇಲ್ಲ ಹಂಗೇನಿಲ್ಲ ಸರ್, ಆತರ ರಜೆ ಇದೆ ಇವತ್ತು ನಾವು ಬರಂಗಿಲ್ಲ ಆತರ ಏನ್ ಅನ್ನಂಗಿಲ್ಲ ಸರ್. ಆತರ ಈ ಏನಿಲ್ಲ. ಕಡೆ ಬಂದ್ರೆ ಒಳ್ಳೆ ಮಾಡ್ಕೊಡ್ತಾರೆ. ಇದೊಂದು ಒಳ್ಳೆ ವಿಚಾರ ಸರ್. ಓಕೆ, ಈಗ ನೀವು ಇಷ್ಟು ಇಂಪ್ರೂವ್ಮೆಂಟ್ ಆದ ನಂತರ ಹಾ ಓಕೆ, ಸೊ ನಿಮ್ಗೆ ಆರ್ಥಿಕವಾಗೂ ಚೆನ್ನಾಗಿದು ಈ ಮಿಷಿನ್ ನಿಮ್ಗೆ ಹೆಲ್ಪ್ ಮಾಡಿದೆ. ಹಾ ಸರ್, ನಮಗೆ ಮೊದಲೆಲ್ಲ ಏನಂದ್ರೆ ನಮಗೆ ಸಿಪ್ಪೆ ಎಲ್ಲ ಇದ್ರಲ್ಲಿ ಹೋಗ್ಬಿಡೋದು, ನುಚ್ಚೆಲ್ಲ ಸಿಪ್ಪೆಯಲ್ಲಿ ಹೋಗ್ಬಿಡೋದು. ಹಾ. ಇವಾಗೆಲ್ಲ ಸಿಪ್ಪೆಯಲ್ಲಿ ನೀಟಾಗಿ ನುಚ್ಚು ಬರುತ್ತೆ. ಹಾ. ಹಂಗಾಗ್ಬಿಟ್ಟು ನಮಗೆ ಉಳಿತಾಯ ಇದೆ ಸರ್ ಇದರಲ್ಲಿ. ಓಕೆ, ಫಸ್ಟ್ ಈ ಸಿಪ್ಪೆ ಎಲ್ಲ ಇದೇನಿದೆ ವೇಸ್ಟ್ ಎಲ್ಲ ಸೊ ನಿಮ್ಗೆ ಸಿಪ್ಪೆ ಜೊತೆನೆ ಹಾ ಸರ್, ಹೋಗ್ಬಿಡೋದು. ನುಚ್ಚೆಲ್ಲ ಸಿಪ್ಪೆಲ್ಲೇ ಹೋಗ್ಬಿಡೋದು. ಇವಾಗೆಲ್ಲ ಅದಕ್ಕೂ ಇದ್ ಮಾಡ್ಬಿಟ್ಟು ನಮಗೆ ನುಚ್ಚೆಲ್ಲ ಸಪ್ರೇಟ್ ಬರುತ್ತೆ ಸರ್. ಸಪರೇಟ್ ಬರುತ್ತೆ. ಹಾ. ಈಗೇನು ನೀವು ನೋಡ್ತಿದ್ದೀರಿ ಇದು 12 ಬೆಲ್ಟಿನ ಮಿಷನ್ನು. ಇದೇ ಥರ ನಮ್ಮಲ್ಲಿ 12 ಬೆಲ್ಟು, 14 ಬೆಲ್ಟು, 16 ಬೆಲ್ಟು, 2 ಬೆಲ್ಟಿಂದನೂ ಶುರುವಾಗುತ್ತೆ. ಮಲೆನಾಡು ಭಾಗಗಳಲ್ಲಿ 2 ಬೆಲ್ಟು, 4 ಬೆಲ್ಟು, 6 ಬೆಲ್ಟು, 8 ಬೆಲ್ಟು ಈ ಥರ, ಅಂದರೆ ಸಣ್ಣ ರೈತರಿಂದ ಹಿಡಿದು ಮಧ್ಯಮ ರೈತರಿಂದ ಹಿಡಿದು ಕಮರ್ಷಿಯಲ್ವರೆಗೂ ಒಂದೇ ರೂಫಿಂಗಲ್ಲಿ ನಿಮಗೆ ಎಲ್ಲ ಮಾಡಲ್ಸ್ಗಳು ನಮ್ಮಲ್ಲಿ ಅವೈಲಬಲ್ ಇದೆ. ಸೊ ಇದೇ ಥರ ನಿಮಗೆ 6 ಬೆಲ್ಟು ಮತ್ತು 8 ಬೆಲ್ಟಿನ ಮಿಷನಿನ ರೈತರುಗಳನ್ನು ಅಥವಾ ಪ್ಲಾಟ್ಗಳನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ ಅದನ್ನು ನೋಡೋಣ. ಇದ್ದೀವಿ. ನಮಸ್ಕಾರ ಸುನಿಲ್ ಮತ್ತು ಇವರಿಬ್ಬರು ಬ್ರದರ್ಸು. ಸೊ ನೀವು ನಮ್ಮ ಅಡಿಕೆ ಸುಲಿಯುವ ಯಂತ್ರದ ಉಪಯೋಗ ನಿಮಗೆ ಹೇಗೆ ಅನ್ನಿಸಿದೆ, ಅದೇನಿದೆ ಅದೇ ಥರನೇ ರಿಯಾಲಿಟಿನಲ್ಲಿ ನೀವು ಮಾತಾಡಿ. ಎಷ್ಟು ವರ್ಷದಿಂದ ಬಳಸ್ತಾ ಇದ್ದೀರಿ? ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ನೆಕ್ಸ್ಟು ನಾನು SGM ಮಿಷನ್ನೇ ಚಾಯ್ಸ್ ಮಾಡಿಬಿಟ್ಟು ಈಗ ಕಳೆದ 8 ವರ್ಷದಿಂದ ನಾನು SGM ಯೂಸ್ ಮಾಡ್ತಿದ್ದೀನಿ. ಈಗ ಹೋದ ಸರಿ ಈಗ 2 ವರ್ಷದಿಂದ 6 ಬೆಲ್ಟಿಂದ ಮಾಡಿದ್ದೆ, ಆಮೇಲೆ 8 ಬೆಲ್ಟಿಂದ ಮಾಡಿದ್ವಿ. SGM ಮಿಷನ್ ಇಟ್ಕೊಂಡು ನಮಗಿದು ಚೆನ್ನಾಗಿ ಬರ್ತಾ ಇದೆ, ನಮಗೆ ಇಳುವರಿನೂ ಚೆನ್ನಾಗಿ ಬರ್ತಾ ಇದೆ, ಔಟನ್ನು ಚೆನ್ನಾಗಿ ಬರ್ತಾ ಇದೆ. ಬೇರೆ ಮಿಷನಿಗೆ ಕಂಪೇರ್ ಮಾಡಿದರೆ ಇದೇ ಮಿಷನ್ ಉತ್ತಮ ಅನಿಸ್ತಾ ನಮಗೆ ಈಗ 10 ವರ್ಷದಿಂದ ನಮಗೆ ರಿಸಲ್ಟ್ ಚೆನ್ನಾಗಿ ಕೊಡ್ತಾ ಇದೆ. ಕಾಯಿ ಕ್ವಾಲಿಟಿ ಅಂದ್ರೆ ಈಗ ಬೇರೆ ಮಿಷನ್ ಅವ್ರದ್ದು ಕಾಯಿ ಕ್ವಾಲಿಟಿ ಅಂದ್ರೆ ಇದರಲ್ಲಿ ಸ್ಟೆಪ್ ಇಲ್ಲ, ಔಟನ್ ಚೆನ್ನಾಗಿ ಬರುತ್ತೆ. ಬೇರೆ ಮಿಷನ್ ಅಲ್ಲಿ ಸ್ಟೆಪ್ ಇದೆ, ಅದೇನಿಲ್ಲ, ಫಸ್ಟ್ ಕಾಯಿ ಸ್ಟೆಪ್ಪಿ ಹೋಗಿ ರೋಲ್ ಆಗ್ಬಿಟ್ಟು ಅಡಿಕೆ ಒಳಗಿರೋ ಈ ಅಂಟಿನ ಅಂಶ ತೆಗೆದ್ಬಿಟ್ಟು ಸುಲಿಗೆ ಚೆನ್ನಾಗಿ ಬರುತ್ತೆ. ಬಟ್ ನಮಗೆ ಔಟನ್ ತೂಕ ಬರಲ್ಲ, ಒಣೆ ಅಡಿಕೆ ತೂಕ ಬರಲ್ಲ. ಇದು ತೂಕ ಬರುತ್ತೆ, ನಮಗೆ ಔಟನ್ ತೂಕ ಬರುತ್ತೆ SGM ಅಲ್ಲಿ. ಬೇರೆ ಕಾಯಿ ಏನ್ ಕಚ್ಚಾ ಅಷ್ಟು ಗಾಯ ಆಗಿ ಡ್ಯಾಮೇಜ್ ಆಗಲ್ಲ, ಆಮೇಲೆ ಒಳಗಡೆ ಅಂಟು ಹೋಗಲ್ಲ SGM ನವ್ರದ್ದು. ಆಮೇಲೆ ಬೇರೆ ಮಿಷನ್ ಅವ್ರದ್ದು ಈ ಕಾಯಿ ಫಸ್ಟು ಹಿಚ್ಚಕ್ ಬಿಟ್ಟು ಸಿಪ್ಪೆನ ಅದ್ರೊಳಗಿರೋ ಒಂದು ಅಂಟಿನ ಅಂಶನ ತೆಗೆದು ಬಿಟ್ಟು ಸುಲಿಗೆ ಬರುತ್ತೆ, ಅದು ಸುಲಿಗೆ ಚೆನ್ನಾಗಿ ಬರುತ್ತೆ. ಬಟ್ ಔಟನ್ ಬರಲ್ಲ. ನಮಗೆ ಬೇಕಾಗಿರೋದೇನು ಅಡಿಕೆ ಕೇಣೋರಿಗೆ ಔಟನ್ ತೂಕ ಬೇಕು, ನಮಗೆ ಒಣ ಅಡಿಕೆ ತೂಕ ಬೇಕು. ಕೈ ಸುಲಿಗೆ ತೂಕಕ್ಕೂ ಇದಕ್ಕೂ ಸೇಮ್ ಡಿಫ್ರೆನ್ಸ್ ಬರ್ತಾ ಇದೆ ನಮಗೆ. ಹಾಗಾಗಿ ನಾವೀಗ 20 ಎಕರೆ ಕೇಣಿ ಮಾಡೋರು ಈಗ 130 ಎಕರೆ ಕೇಣಿ ಮಾಡ್ತಾ ಇದ್ವಿ SGM ಮಿಷನ್ ಇಟ್ಕೊಂಡು. ನಮ್ಮ 80% SGM ಮಿಷನ್ ಅಲ್ಲೇ ಸುಲಿಗೆ ಮಾಡ್ತೀನಿ, ಇನ್ನು 20% ಮಾತ್ರ ಸುಲಿಗೆ ಸುಲಿಸ್ತೀನಿ. ಅದು 3ನೇ ಕೊಯ್ಲಲ್ಲಿ ಸ್ಟಾಕ್ ಆದಾಗ ಮಿಷನ್ ಬಿಟ್ಟು ನಾನು ಸುಲಿಗೆ ಹಾಕ್ಸ್ತೀನಿ. 80% ನಾನು ಸುಲಿಗೆ ಮಾಡೋದೇ SGM ಮಿಷನ್ ಇಂದ. ಅದರಿಂದ ನನಗೆ ತುಂಬಾ ಉಪಯೋಗ ಆಗಿದೆ. ಹಾಗಾಗಿ ರೈತರಿಗೆ ನಾನು ಏನ್ ಹೇಳೋದು ಏನಂದ್ರೆ ಸಜೆಷನ್, SGM ಮಿಷನ್ ಮಾಡಿದ್ರೆ ಅನುಕೂಲ ರೇಟ್ ಅಲ್ಲಿ. ಆಮೇಲೆ ನಮಗೆ ಸರ್ವಿಸ್ ಎಷ್ಟೊತ್ತಿಗಾಗ್ಲಿ 2 ಗಂಟೆಗಾಗಿ ಮಿಷನ್ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ 2 ಗಂಟೆಯಲ್ಲೇ ಫೋನ್ ಮಾಡಿದ್ರು ತಕ್ಷಣ ಅಟೆಂಡ್ ಮಾಡಿ ಹಾಫ್ ಅನ್ ಅವರ್ ಅಲ್ಲಿ ಇಲ್ಲ 1 ಅವರ್ ಅಲ್ಲಿ ಬಂದು ನಮಗೆ ಸರ್ವಿಸ್ ಕೊಟ್ಟಿದ್ದಾರೆ. ಈಗೂ ಸಹಿತ ಮಾಡ್ತಿದ್ದಾರೆ. ಸರ್ವಿಸ್ ಮೇನ್ ಪರ್ಫೆಕ್ಟ್ ಇದೆ ಸರ್ವಿಸ್. ಲೇಬರ್ಸ್ ನಿಂತ್ಕೋಬೇಕು ಅಂತ ಏನಿಲ್ಲ, ಅರ್ಧ ಗಂಟೆ ಹಾಫ್ ಅನ್ ಅವರ್ ಇಲ್ಲ 1 ಗಂಟೆ ಅವ್ರು ಹೇಳ್ತಾರೆ, ಸರ್ ಇನ್ನು 1 ಗಂಟೆ ಇಲ್ಲೇ ಇದ್ದೀನಿ, ಆಜು ಬಾಜು ಇಲ್ಲೇ ಇರ್ತೀನಿ, ಬಂದೆ ಒಂದು ಅರ್ಧ ಗಂಟೆಲೆ ಅಂತ ಬಂದ್ ಮಾಡ್ಕೊಟ್ಟಿದ್ದಾರೆ. ಅವರು ತಾಲೂಕ್ ವೈಸ್ ಎಲ್ಲ ಸರ್ವಿಸ್ ಮ್ಯಾನ್ ಬಿಟ್ಟಿದ್ದಾರೆ, ತಾಲೂಕಿಗೆ ಒಬ್ಬೊಬ್ರು ಅಂತ ಬಿಟ್ಟಿದ್ದಾರೆ. ಅವ್ರು ಎಲ್ಲೇ ಇದ್ರು ಬಂದು ಅಟೆಂಡ್ ಮಾಡ್ತಾರೆ. ನೀವು ಎಷ್ಟೊತ್ತಿಗಾರ ಫೋನ್ ಮಾಡ್ರಿ, ಮಧ್ಯರಾತ್ರಿ 2 ಗಂಟೆ ಆಗಾದ್ರೂ ಫೋನ್ ಮಾಡ್ರಿ, ಬಂದು ಅಟೆಂಡ್ ಮಾಡಿ ಮಿಷನ್ ಸರಿ ರೆಡಿ ಮಾಡಿ ಕೊಟ್ಟು ಹೋಗ್ತಾರೆ. ಪ್ರೈಸ್ ಸಬ್ಸಿಡಿ ಇದೆ, ಸಬ್ಸಿಡಿ 50,000 ಸಬ್ಸಿಡಿ ಇದೆ. ಪ್ರೈಸ್ ಅಲ್ಲೇ ಕನ್ಸೆಷನ್ ಮಾಡಿದಾರೆ ಈಗ. ಆಮೇಲೆ ವರ್ಷ ನಾವ್ ಏನ್ ರೈತರು ಏನು ಸಜೆಷನ್ ಮಾಡ್ತೀವಿ, ಈ ತರ ಮಾಡಿ ಅಂದ್ರೆ ಅವ್ರು ಅದನ್ನ ಡೆವಲಪ್ಮೆಂಟ್ ಮಾಡ್ಕೊಂತ ಬಂದಿದ್ದಾರೆ. ಈ ಸರಿ ಎಲ್ಲ ಫೈಬರ್ ಮಾಡಿದ್ದಾರೆ, ಕನ್ವೈರೋ ಫೈಬರ್ ಮಾಡಿದ್ದಾರೆ. ಮೇನ್ ಡೋರು ಇದೆಲ್ಲ ರಸ್ಟ್ ಹಿಡಿಯೋದು ಇದೆಲ್ಲ ಫೈಬರ್ ಮಾಡಿದ್ದಾರೆ. ಆಮೇಲೆ ಹಿಂದ್ಗಡೆ ಕೆಳಗಡೆ ಪುಡಿ ಬೀಳೋದು ಅದನ್ನು ಫೈಬರ್ ಮಾಡಿದ್ದಾರೆ. ವಿತ್ ಕನ್ವರ್ ಸಿಪ್ಪೆ ಲೋಡ್ ಮಾಡೋದು ಅದು ಫೈಬರ್ ಮಾಡಿದ್ದಾರೆ. ನಮಗೆ ವೇಸ್ಟೇಜ್ ಏನು ಆಗೋದೇ ಇಲ್ಲ. ವೇಸ್ಟೇಜ್ ಏನಂದ್ರೆ ಸಿಪ್ಪೆ ಒಂದು ಅಷ್ಟೇ ಲೋಡಿ ಹೋಗುತ್ತೆ, ಇನ್ನು ಉಳ್ಕಿದ ಪುಡಿ ಎಲ್ಲ ನೀಟಾಗಿ ಸಿಗುತ್ತೆ. ಸರ್ ಸೇಫ್ಟಿ ಹೇಳ್ಬೇಕು ಅಂದ್ರೆ ಇದರಲ್ಲಿ ಏನು ಸಣ್ಣ ಮಕ್ಕಳು ಬಂದ್ರು ಏನು ಆಘಾತಕಾರಿ ಆಗುವಂತದ್ದು ಏನು ಐಟಮ್ ಎಲ್ಲ ಪ್ಯಾಕಪ್ ಆಗಿದೆ, ಒಳಗಡೆನೆ ಇದೆ. ಔಟರ್ಸ್ ಏನು ಮುಟ್ಟಿದ್ರು ಏನು ಆಗಲ್ಲ. ಆಮೇಲೆ ಇಲ್ಲಿ ಮೇನ್ ಅಲ್ಲಿ ಇಲ್ಲಿ ಹೈಟ್ ಅಲ್ಲಿ ಮಾಡ್ಬೇಕು. ಮಿಷನ್ ಇಡ್ಬೇಕಾದ್ರೆ ರೈತರು ತಗೊಂಡಾದ್ಮೇಲೆ ಹೈಟ್ ಅಲ್ಲಿ ಇಡ್ಬೇಕು.
ಡೌನ್ ಅಲ್ಲಿ ಇಟ್ರೆ ಸ್ವಲ್ಪ ಸುಮ್ನೆ ಇರೋದ ಕೈ ಎಲ್ಲ ಹಾಕ್ಬಿಡ್ತಾರೆ. ಅಥವಾ ಈ ಕವರಿಂಗ್ ಇದೆ ಫುಲ್, ಎಲ್ಲಾದ್ರೂ ನೀವೆಲ್ಲರೂ ನೋಡ್ಕೊಳ್ಳಿ, ಫುಲ್ ಕವರ್ ಇದೆ. ಬೆಲ್ಟ್ ಇಂದ ಒಂದು ಸೇಫ್ಟಿ ಗಾರ್ಡ್ ಹಾಕಿದ್ದಾರೆ ಬೆಲ್ಟ್ಗೆ. ಆಮೇಲೆ ಗೇರ್ ಬಾಕ್ಸ್ ಗೇರ್ ಮಾಡಿದ್ದಾರೆ, ಅದಕ್ಕೂ ಫುಲ್ ಪ್ಯಾಕಿಂಗ್ ಇದೆ. 4 ಮೆಂಬರ್ಸಿಗೆ ಇನ್ಸೂರೆನ್ಸ್ 5 ಲ್ಯಾಕ್ ಮಟ್ಟ ಇನ್ಸೂರೆನ್ಸ್ ಮಾಡಿದ್ದಾರೆ ಕಂಪ್ನಿ ಕಡೆಯಿಂದ. ಲೇಬರ್ಸಿಗೆ ಫ್ರೀ ಆಗಿ, ಅವ್ರಿಗೆ ಏನು ಕಾಸ್ಟ್ ಕಟ್ಟಂಗ ಇಲ್ಲ, ಮಂತ್ಲಿ ಏನು ಕಟ್ಟಾಗಿಲ್ಲ, ಫ್ರೀ ಮಾಡಿದ್ದಾರೆ. ಅವ್ರ ಆಧಾರ್ ಕಾರ್ಡು ಲೇಬರ್ಸ್ ಯಾರು ಕಾಯಮ ಬರ್ತಾರೆ ಅವ್ರ ಆಧಾರ್ ಕಾರ್ಡ್ ನ ಹೋಗಿ ಕಂಪ್ನಿ ಕಡೆ ಕೊಟ್ರೆ ಅವ್ರ 5 ಲಕ್ಷ ಇನ್ಸೂರೆನ್ಸ್ ಇರುತ್ತೆ. ಒಟ್ಟು ಏನೇ ಆಘಾತಕಾರಿ ಆದ್ರೂ ಮಿಷನ್ ಇಂದ, ಬೇರೆ ಅಲ್ಲ, ಮಿಷನ್ ಇಂದ ಏನೇ ಆಘಾತಕಾರಿ ಆದ್ರೂ ಆಕ್ಸಿಡೆಂಟ್ ಕಡಿಮೆ ಕೊಟ್ಟಿದ್ದಾರೆ. ಒಟ್ಟು 5 ಲಕ್ಷ ಮಟ್ಟ ಇನ್ಸೂರೆನ್ಸ್ ಇದೆ, ಕ್ಲೈಮ್ ಆಗುತ್ತೆ ಕಂಪ್ನಿ ಕಡೆಯಿಂದ. ಅದೊಂದು ಸರ್, ಮುಂಚೆ ಕನ್ವೇರು MS ಇತ್ತು, ಅಂದ್ರೆ ಪೈಪ್ ಫುಲ್ ಒಂದೇ ಲೆಂತ್ ಪೈಪ್ ಇತ್ತು, ಪುಡಿ ಏನೇ ಸಿಕ್ತಿರ್ಲಿಲ್ಲ ಇದರಲ್ಲಿ. ಇವಾಗ ಏನಿಲ್ಲ, ಫೈಬರ್ ಮಾಡಿದಾರಲ್ಲ, ಇದ್ರಲ್ಲಿ ಏನೇ ಡ್ಯಾಮೇಜ್ ಆದ್ರೂ, ಯಾರೇ ಏನೇ ಸ್ವಲ್ಪ ಕ್ರಾಕ್ ಬಂದ್ರು ಇದಿಷ್ಟೇ ಪೀಸ್ ಅಷ್ಟೇ ಚೇಂಜ್ ಮಾಡ್ಬೋದು. ಎಲ್ಲಾದ್ರೂ ನೋಡ್ಕೊಳ್ಳಿ, ಎಲ್ಲೋದ್ರೆ ಈ ಪೀಸ್ ಅಷ್ಟೇ ಚೇಂಜ್ ಮಾಡೋದು. ಇದು 1.5 ಅಡಿ ಇದೆ ಒಂದೊಂದು ಪೀಸ್ ಫೈಬರ್, ಅದನ್ನಷ್ಟೇ ಸಪರೇಟ್ ಮಾಡಿ. ಈಗ ಈಸೂರು ಗ್ರಾಮದಲ್ಲಿ ಇನ್ನೊಬ್ಬರು ಗ್ರಾಹಕರು ಮತ್ತೆ ರೈತ ಬಾಂಧವರು ನಮ್ಮಲ್ಲಿ ಕಳೆದ 5 ರಿಂದ 6 ವರ್ಷದಿಂದ ಅಡಿಕೆ ಸುಲಿಯೋ ಮಿಷಿನ್ ಯೂಸ್ ಮಾಡ್ತಾ ಇದ್ರು. ಅವ್ರು ಮೊದಲು ಅಣ್ಣ ತಮ್ಮ ಕೂಡಿ ಇಬ್ರು ಸೇರಿ ಒಟ್ಟಿಗೆ ಒಂದು ಮಿಷಿನ್ ತಗೊಂಡಿದ್ರು. ಈಗ ಅವ್ರದ್ದು ಸಪ್ರೇಟು, ಇವ್ರದ್ದು ಸಪ್ರೇಟು. ಸೊ ಇವ್ರೀಗ ಮತ್ತೊಂದು ಹೊಸ ಮಿಷಿನ್ ಅನ್ನು ತಗೊಂಡಿದ್ದಾರೆ. ಅವ್ರನ್ನ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಬುಕೇಶ್ ಅಂತ ಸರ್. ಸರ್ ಇದು ಯಾವ ಊರು? ಈಸೂರು ಅಂತ. ನಿಮ್ದು ಒಟ್ಟು ಎಷ್ಟು ಎಕರೆ ಇದೆ ಸರ್ ಜಾಗ? ನಮ್ದು ಇದೊಂದು ನಾವು 6 ಎಕರೆ ತೋಟ ಐತೆ ಸರ್ ನಮ್ದು. ಮತ್ತೆ ಬೇರೆ ಒಂದ್ ಸ್ವಲ್ಪ ಮಾಡ್ತೀರಾ? ಸೊ ನೀವ್ ಯಾವಲ್ಲ ಈ ತರ ಚೇಣಿ ತಗೊಂಡು ಅಡಿಕೆ ಸುಲಿಯೋದೇ ಮಾಡೋದು? ಸರ್ ಈ ಮಿಷಿನ್ ನಿಮ್ಗೆ ಏನಕ್ಕೆ ತಗೊಬೇಕು ಅಂತ ಅನ್ನಿಸ್ತು? ಇದು ಯಾಕಂದ್ರೆ ತುಂಬಾ ಒಂದಷ್ಟು ಮಿಷಿನ್ಗಳು ಇದೆ, ಅದ್ರಲ್ಲಿ ನಿಮ್ಗೆ SGM ಟೆಕ್ನಾಲಜೀಸ್ ತುಂಬಾ ಚೆನ್ನಾಗಿದೆ ಸರ್. ಆಮೇಲೆ ಮಿಷನ್ ಚೆನ್ನಾಗಿದೆ, ಆಮೇಲೆ ಸುಲಿಗೆನೂ ಬಹಳ ಚೆನ್ನಾಗಿ ಬರ್ತದೆ, ಅದೊಂದು ಚೆನ್ನಾಗಿದೆ ಸರ್. ಮತ್ತೆ ನಿಮ್ಗೆ ಇವ್ರ ಪ್ರೈಸ್ ತುಂಬಾ ಕಾಂಪಿಟೇಟಿವ್ ಅನ್ಸ್ತಾ? ಕಮ್ಮಿ ಬೆಲೆನೇ ಕೊಟ್ಟು ಸರ್ ನಮಗೆ. ಮತ್ತೆ ಇವ್ರ ಸರ್ವಿಸ್ ಎಲ್ಲ ಹೇಗೆ ಸರ್? ಫೋನ್ ಮಾಡಿದ ತಕ್ಷಣ ಬರ್ತಾರಾ? ಫೋನ್ ಮಾಡಿದ ತಕ್ಷಣ ಹಿಂಗೆ ಇಮಿಡಿಯೇಟ್ ಆಗಿ ಬರ್ತಾರೆ ಸರ್. ಎಷ್ಟೊತ್ತಿಗಾರು ಬಂದು ಸರ್ವಿಸ್ ಮಾಡೋದು. ಓಕೆ, ನಿಮ್ದು ಹಳೇದು ಇವ್ರದ್ದು ಇನ್ನೊಂದು ಮಿಷಿನ್ ಇತ್ತು ಅಂದ್ರೆ ಅದ್ರಲ್ಲಿ ನಿಮ್ಗೆ ಏನಾದ್ರು ಸಮಸ್ಯೆಗಳು ಬಂದಿದೆ? ಯಾವ್ದು ಸಮಸ್ಯೆ ಬಂದಿಲ್ಲ ಸರ್. ಇದೇ SGM ಇತ್ತು, ಇನ್ನೊಂದು 2 ಇದ್ವು. ಅದು ನಮ್ಮ ಅಮ್ಮ ಇನ್ನೊಬ್ರು ಅಣ್ಣರಿಗೆ ಒಂದು ಹೋತು, ಇದು ಮತ್ತೆ ರಿಟರ್ನ್ ನಾವು ಮತ್ತೊಂದು ತಗೊಂಡಿವಿ. ಓಕೆ, ನಿಮ್ಮ ಹಳೆ ಮಿಷಿನ್ ಅಲ್ಲಿ ಒಳ್ಳೆ ಗುಣಮಟ್ಟ ಇದ್ದಿದ್ದಕ್ಕೆ ನೀವು ಮತ್ತೆ ಇನ್ನೊಂದು ಇದನ್ನೇ. ಹೌದು, ಇದು ನೀವು ತಗೊಂಡು ಇವತ್ತೇ ಹೊಸಾದ ಇವತ್ತು ನಾವು ಇದು ಒಳ್ಳೆ ಟೈಮಲ್ಲಿ ಬಂದಿದ್ದೀವಿ. ಸೊ ನೋಡಿ ರೈತ ಮಿತ್ರ, ಇದೇ ಹೊಸದಾಗಿ ಇವತ್ತೇ ತಗೊಂಡಿರೋ ಮಿಷಿನ್. ಮುಖೇಶ್ ಅವ್ರೆ, ಸೊ ನೀವೇನಕ್ಕೆ ಇದು ಬರೀ 6 ಬೆಲ್ಟ್ ತಗೊಂಡ್ರೆ? ಯಾಕಂದ್ರೆ ಇವ್ರ ಹತ್ರ 8 ಬೆಲ್ಟ್ ಇತ್ತು, 10 ಬೆಲ್ಟ್ ಇತ್ತು, ನೀವೇನಕ್ಕೆ ಬರೀ 6 ಬೆಲ್ಟ್ ಇತ್ತು? ನಮಗೆ ಒಂದು 25 ಎಕರೆ ಆಗುತ್ತೆ ಸರ್, ಸಾಕು ನಮಗೆ. ಕರೆಕ್ಟ್ ನಮ್ ಕೆಲಸಕ್ಕೆ ಸಾಕು ಅಂತ. ಸಾಕು. ಸೊ ಇದ್ರಲ್ಲಿ ಅಪ್ ಟು ನಿಮ್ಗೆ 25 ಎಕರೆವರೆಗೂ ನೀವು ಚೇಣಿ ಮಾಡಬಹುದು ಆರಾಮಾಗಿ? ಆರಾಮ ಮಾಡ್ಬೋದು ಸರ್. ಇನ್ನೂ 5 ಎಕರೆ ಮಾಡ್ಬೋದು ಸರ್. ಇನ್ನೂ 5 ಎಕರೆ ಮಾಡ್ಬೋದು ಸರ್. ನಿಮ್ಗೆ ಎಷ್ಟು ಬಿತ್ತು ಈ ಮಿಷಿನ್? ನಮಗೆ 2,40,000 ರೂಪಾಯಿ, 38,000 ರೂಪಾಯಿ ಬಿತ್ತು. ಸಬ್ಸಿಡಿ ಎಲ್ಲ ಕಳೆದು ಎಲ್ಲ ಕಳೆದು 2,48,000 ರೂಪಾಯಿ ಬಿತ್ತು. ಸೊ ಇದ್ರಲ್ಲಿ ನಿಮ್ಗೆ ಈಗ ಒಂದ್ 25 ಎಕರೆ ಚೇಣಿ ಅಂದ್ರೆ ನಿಮ್ಗೆ ಒಟ್ಟು ಎಷ್ಟು ತಾಸ ಹಿಡಿಬಹುದು ಪೂರ್ತಿ ಮಾಡ್ಲಿಕ್ಕೆ? ಗಂಟೆ ಲೆಕ್ಕಕ್ಕೆ ಹೋಗುತ್ತೆ ಸರ್. 12 ಚೀಲ ಇಂದ 13 ಚೀಲ. ವೋಲ್ಟೇಜ್ ಚೆನ್ನಾಗಿತ್ತು ಅಂದ್ರೆ 14 ಚೀಲ ಮುಟ್ಟನ್ ಹೋಗುತ್ತೆ ನೈಟ್ ಎಲ್ಲ. ಒಂದು ಗಂಟೆಗೆ 14 ಚೀಲ ಹೋಗುತ್ತೆ. ಮತ್ತೆ ಇದು ನಾರ್ಮಲ್ ಕರೆಂಟ್ ಅಲ್ಲೇ ಓಡುತ್ತೆ? ನಾರ್ಮಲ್ ಕರೆಂಟ್ ಅಲ್ಲೇ ಓಡುತ್ತೆ. ಯಾವ್ದು 3 ಫೇಸ್ ಆತರ? ಯಾವ್ದು 3 ಫೇಸ್ ಏನ್ ಬೇಡ ಸರ್.